ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಆರೋಪಿಗಳ ಟ್ರಯಲ್ ನಿನ್ನೆಯಿಂದ ಆರಂಭವಾಗಿದೆ. ಬೆಂಗಳೂರಿನ 57ನೇ ಎಸಿಎಂಎಂ ನ್ಯಾಯಾಲಯದಲ್ಲಿ ಟ್ರಯಲ್ ನಡೀತಾ ಇದ್ದು, ನಿನ್ನೆ ಪ್ರಕರಣದ 7 ಮತ್ತು 8ನೇ ಸಾಕ್ಷಿಯಾದ ರೇಣುಕಾಸ್ವಾಮಿ ಅವರ ತಂದೆ ಕಾಶಿನಾಥಯ್ಯ ಶಿವನಗೌಡರ್ ಅವರ ತಂದೆ ಹೆಸರು ಹಾಗೂ ಅವರ ತಾಯಿ ರತ್ನಪ್ರಭಾ ಇವರು ನ್ಯಾಯಾಧೀಶರ ಎದುರು ತಮ್ಮ ಹೇಳಿಕೆಗಳನ್ನು ದಾಖಲಿಸಿದ್ದಾರೆ. ಇವತ್ತು 2ನೇ ದಿನದ ಟ್ರಯಲ್ ನಡೆಯಲಿದ್ದು, ಡಿ ಗ್ಯಾಂಗ್ಗೆ ಡವಡವ ಶುರುವಾಗಿದೆ. ಕೊಲೆ ಮಾಡಿದ್ದು ಸಾಬೀತಾದರೆ ದರ್ಶನ್ ಟೀಮ್ಗೆ ಜೀವಾವಧಿ ಶಿಕ್ಷೆಯಾದರೂ ಆಶ್ಚರ್ಯ ಇಲ್ಲ. ದರ್ಶನ್ ಪ್ರಕರಣದಲ್ಲಿ ನಿನ್ನೆ ಎಲ್ಲಾ ಸಾಕ್ಷಿಗಳ ಟ್ರಯಲ್ ಅನ್ನ ನಡೆಸಲಾಯಿತು. ಏನೇನು ಇವರು ಎವಿಡೆನ್ಸ್ಗಳನ್ನ ಕಲೆ ಹಾಕಿದ್ರು, ಆ ಎವಿಡೆನ್ಸ್ಗಳನ್ನ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡೋದ್ರ ಜೊತೆಗೆ ಆ ಎವಿಡೆನ್ಸ್ಗಳ ಆ ಕೇಸ್ನಲ್ಲಿ ಯಾವ ರೀತಿ ಸಾಕ್ಷಿ ಅನ್ನೋದ್ರ ಬಗ್ಗೆ ಇವರು ಮಾಹಿತಿಯನ್ನ ಕೋರ್ಟ್ಗೆ ನೀಡಿದ್ದಾರೆ. ಮತ್ತೆ ಪೊಲೀಸರು ಸಂಪೂರ್ಣವಾಗಿ ಈ ಪ್ರಕರಣದಲ್ಲಿ ಇಂಥ ಸಾಕ್ಷಿ ಏನು ಎತ್ತ ಅನ್ನೋದ್ರ ಬಗ್ಗೆಯೂ ಕೂಡ ಡೀಟೇಲ್ ಮಾಹಿತಿ ನೀಡಿದ್ದಾರೆ. ಇನ್ನು ರೇಣುಕಾಸ್ವಾಮಿ ಅವರ ತಂದೆ ಮತ್ತು ತಾಯಿ ಕೂಡ ನಿನ್ನೆ ಕೋರ್ಟ್ಗೆ ಹಾಜರಾದರು. ಅವರು ಕೂಡ ತಮ್ಮ ಸ್ಟೇಟ್ಮೆಂಟ್ಗಳನ್ನು ದಾಖಲಿಸಿದ್ದಾರೆ. ಇವತ್ತು 2ನೇ ದಿನದ ಟ್ರಯಲ್ ಕೂಡ ಇರುತ್ತೆ. ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಆರೋಪಿಗಳ ಟ್ರಯಲ್ ನಿನ್ನೆಯಿಂದ ಆರಂಭವಾಗಿದೆ. ಬೆಂಗಳೂರಿನ 57ನೇ ಎಸಿಎಂಎಂ ನ್ಯಾಯಾಲಯದಲ್ಲಿ ಟ್ರಯಲ್ ನಡೀತಾ ಇದ್ದು, ನಿನ್ನೆ ಪ್ರಕರಣದ 7 ಮತ್ತು 8ನೇ ಸಾಕ್ಷಿಯಾದ ರೇಣುಕಾಸ್ವಾಮಿ ಅವರ ತಂದೆ ಕಾಶಿನಾಥಯ್ಯ ಶಿವನಗೌಡರ್ ಅವರ ತಂದೆ ಹೆಸರು ಹಾಗೂ ಅವರ ತಾಯಿ ರತ್ನಪ್ರಭಾ ಇವರು ನ್ಯಾಯಾಧೀಶರ ಎದುರು ತಮ್ಮ ಹೇಳಿಕೆಗಳನ್ನು ದಾಖಲಿಸಿದ್ದಾರೆ. ಇವತ್ತು 2ನೇ ದಿನದ ಟ್ರಯಲ್ ನಡೆಯಲಿದ್ದು, ಡಿ ಗ್ಯಾಂಗ್ಗೆ ಡವಡವ ಶುರುವಾಗಿದೆ. ಕೊಲೆ ಮಾಡಿದ್ದು ಸಾಬೀತಾದರೆ ದರ್ಶನ್ ಟೀಮ್ಗೆ ಜೀವಾವಧಿ ಶಿಕ್ಷೆಯಾದರೂ ಆಶ್ಚರ್ಯ ಇಲ್ಲ. ದರ್ಶನ್ ಪ್ರಕರಣದಲ್ಲಿ ನಿನ್ನೆ ಎಲ್ಲಾ ಸಾಕ್ಷಿಗಳ ಟ್ರಯಲ್ ಅನ್ನ ನಡೆಸಲಾಯಿತು. ಏನೇನು ಇವರು ಎವಿಡೆನ್ಸ್ಗಳನ್ನ ಕಲೆ ಹಾಕಿದ್ರು, ಆ ಎವಿಡೆನ್ಸ್ಗಳನ್ನ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡೋದ್ರ ಜೊತೆಗೆ ಆ ಎವಿಡೆನ್ಸ್ಗಳ ಆ ಕೇಸ್ನಲ್ಲಿ ಯಾವ ರೀತಿ ಸಾಕ್ಷಿ ಅನ್ನೋದ್ರ ಬಗ್ಗೆ ಇವರು ಮಾಹಿತಿಯನ್ನ ಕೋರ್ಟ್ಗೆ ನೀಡಿದ್ದಾರೆ. ಮತ್ತೆ ಪೊಲೀಸರು ಸಂಪೂರ್ಣವಾಗಿ ಈ ಪ್ರಕರಣದಲ್ಲಿ ಇಂಥ ಸಾಕ್ಷಿ ಏನು ಎತ್ತ ಅನ್ನೋದ್ರ ಬಗ್ಗೆಯೂ ಕೂಡ ಡೀಟೇಲ್ ಮಾಹಿತಿ ನೀಡಿದ್ದಾರೆ. ಇನ್ನು ರೇಣುಕಾಸ್ವಾಮಿ ಅವರ ತಂದೆ ಮತ್ತು ತಾಯಿ ಕೂಡ ನಿನ್ನೆ ಕೋರ್ಟ್ಗೆ ಹಾಜರಾದರು. ಅವರು ಕೂಡ ತಮ್ಮ ಸ್ಟೇಟ್ಮೆಂಟ್ಗಳನ್ನು ದಾಖಲಿಸಿದ್ದಾರೆ. ಇವತ್ತು 2ನೇ ದಿನದ ಟ್ರಯಲ್ ಕೂಡ ಇರುತ್ತೆ. ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಆರೋಪಿಗಳ ಟ್ರಯಲ್ ನಿನ್ನೆಯಿಂದ ಆರಂಭವಾಗಿದೆ. ಬೆಂಗಳೂರಿನ 57ನೇ ಎಸಿಎಂಎಂ ನ್ಯಾಯಾಲಯದಲ್ಲಿ ಟ್ರಯಲ್ ನಡೀತಾ ಇದ್ದು, ನಿನ್ನೆ ಪ್ರಕರಣದ 7 ಮತ್ತು 8ನೇ ಸಾಕ್ಷಿಯಾದ ರೇಣುಕಾಸ್ವಾಮಿ ಅವರ ತಂದೆ ಕಾಶಿನಾಥಯ್ಯ ಶಿವನಗೌಡರ್ ಅವರ ತಂದೆ ಹೆಸರು ಹಾಗೂ ಅವರ ತಾಯಿ ರತ್ನಪ್ರಭಾ ಇವರು ನ್ಯಾಯಾಧೀಶರ ಎದುರು ತಮ್ಮ ಹೇಳಿಕೆಗಳನ್ನು ದಾಖಲಿಸಿದ್ದಾರೆ. ಇವತ್ತು 2ನೇ ದಿನದ ಟ್ರಯಲ್ ನಡೆಯಲಿದ್ದು, ಡಿ ಗ್ಯಾಂಗ್ಗೆ ಡವಡವ ಶುರುವಾಗಿದೆ. ಕೊಲೆ ಮಾಡಿದ್ದು ಸಾಬೀತಾದರೆ ದರ್ಶನ್ ಟೀಮ್ಗೆ ಜೀವಾವಧಿ ಶಿಕ್ಷೆಯಾದರೂ ಆಶ್ಚರ್ಯ ಇಲ್ಲ. ದರ್ಶನ್ ಪ್ರಕರಣದಲ್ಲಿ ನಿನ್ನೆ ಎಲ್ಲಾ ಸಾಕ್ಷಿಗಳ ಟ್ರಯಲ್ ಅನ್ನ ನಡೆಸಲಾಯಿತು. ಏನೇನು ಇವರು ಎವಿಡೆನ್ಸ್ಗಳನ್ನ ಕಲೆ ಹಾಕಿದ್ರು, ಆ ಎವಿಡೆನ್ಸ್ಗಳನ್ನ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡೋದ್ರ ಜೊತೆಗೆ ಆ ಎವಿಡೆನ್ಸ್ಗಳ ಆ ಕೇಸ್ನಲ್ಲಿ ಯಾವ ರೀತಿ ಸಾಕ್ಷಿ ಅನ್ನೋದ್ರ ಬಗ್ಗೆ ಇವರು ಮಾಹಿತಿಯನ್ನ ಕೋರ್ಟ್ಗೆ ನೀಡಿದ್ದಾರೆ. ಮತ್ತೆ ಪೊಲೀಸರು ಸಂಪೂರ್ಣವಾಗಿ ಈ ಪ್ರಕರಣದಲ್ಲಿ ಇಂಥ ಸಾಕ್ಷಿ ಏನು ಎತ್ತ ಅನ್ನೋದ್ರ ಬಗ್ಗೆಯೂ ಕೂಡ ಡೀಟೇಲ್ ಮಾಹಿತಿ ನೀಡಿದ್ದಾರೆ. ಇನ್ನು ರೇಣುಕಾಸ್ವಾಮಿ ಅವರ ತಂದೆ ಮತ್ತು ತಾಯಿ ಕೂಡ ನಿನ್ನೆ ಕೋರ್ಟ್ಗೆ ಹಾಜರಾದರು. ಅವರು ಕೂಡ ತಮ್ಮ ಸ್ಟೇಟ್ಮೆಂಟ್ಗಳನ್ನು ದಾಖಲಿಸಿದ್ದಾರೆ. ಇವತ್ತು 2ನೇ ದಿನದ ಟ್ರಯಲ್ ಕೂಡ ಇರುತ್ತೆ. ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಆರೋಪಿಗಳ ಟ್ರಯಲ್ ನಿನ್ನೆಯಿಂದ ಆರಂಭವಾಗಿದೆ. ಬೆಂಗಳೂರಿನ 57ನೇ ಎಸಿಎಂಎಂ ನ್ಯಾಯಾಲಯದಲ್ಲಿ ಟ್ರಯಲ್ ನಡೀತಾ ಇದ್ದು, ನಿನ್ನೆ ಪ್ರಕರಣದ 7 ಮತ್ತು 8ನೇ ಸಾಕ್ಷಿಯಾದ ರೇಣುಕಾಸ್ವಾಮಿ ಅವರ ತಂದೆ ಕಾಶಿನಾಥಯ್ಯ ಶಿವನಗೌಡರ್ ಅವರ ತಂದೆ ಹೆಸರು ಹಾಗೂ ಅವರ ತಾಯಿ ರತ್ನಪ್ರಭಾ ಇವರು ನ್ಯಾಯಾಧೀಶರ ಎದುರು ತಮ್ಮ ಹೇಳಿಕೆಗಳನ್ನು ದಾಖಲಿಸಿದ್ದಾರೆ. ಇವತ್ತು 2ನೇ ದಿನದ ಟ್ರಯಲ್ ನಡೆಯಲಿದ್ದು, ಡಿ ಗ್ಯಾಂಗ್ಗೆ ಡವಡವ ಶುರುವಾಗಿದೆ. ಕೊಲೆ ಮಾಡಿದ್ದು ಸಾಬೀತಾದರೆ ದರ್ಶನ್ ಟೀಮ್ಗೆ ಜೀವಾವಧಿ ಶಿಕ್ಷೆಯಾದರೂ ಆಶ್ಚರ್ಯ ಇಲ್ಲ. ದರ್ಶನ್ ಪ್ರಕರಣದಲ್ಲಿ ನಿನ್ನೆ
ಎಲ್ಲಾ ಸಾಕ್ಷಿಗಳ ಟ್ರಯಲ್ ಅನ್ನ ನಡೆಸಲಾಯಿತು. ಏನೇನು ಇವರು ಎವಿಡೆನ್ಸ್ ಗಳನ್ನ ಕಲೆ ಹಾಕಿದ್ರು ಆ ಎವಿಡೆನ್ಸ್ ಗಳನ್ನ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡೋದ್ರ ಜೊತೆಗೆ ಆ ಎವಿಡೆನ್ಸ್ಗಳ ಆ ಕೇಸ್ನಲ್ಲಿ ಯಾವ ರೀತಿ ಸಾಕ್ಷಿ ಅನ್ನೋದ್ರ ಬಗ್ಗೆ ಇವರು ಮಾಹಿತಿಯನ್ನ ಕೋರ್ಟ್ಗೆ ನೀಡಿದ್ದಾರೆ. ಮತ್ತೆ ಪೊಲೀಸರು ಸಂಪೂರ್ಣವಾಗಿ ಈ ಪ್ರಕರಣದಲ್ಲಿ ಇಂಥ ಸಾಕ್ಷಿ ಏನು ಎತ್ತ ಅನ್ನೋದ್ರ ಬಗ್ಗೆಯೂ ಕೂಡ ಡೀಟೇಲ್ ಮಾಹಿತಿ ನೀಡಿದ್ದಾರೆ. ಇನ್ನು ರೇಣುಕಾಸ್ವಾಮಿ ಅವರ ತಂದೆ ಮತ್ತು ತಾಯಿ ಕೂಡ ನಿನ್ನೆ ಕೋರ್ಟ್ಗೆ ಹಾಜರಾದ್ರು. ಅವರು ಕೂಡ ತಮ್ಮ ಸ್ಟೇಟ್ಮೆಂಟ್ಗಳನ್ನು ದಾಖಲಿಸಿದ್ದಾರೆ. ಇವತ್ತು 2ನೇ ದಿನದ ಟ್ರಯಲ್ ಕೂಡ ಇರುತ್ತೆ. ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಆರೋಪಿಗಳ ಟ್ರಯಲ್ ನಿನ್ನೆಯಿಂದ ಆರಂಭವಾಗಿದೆ. ಬೆಂಗಳೂರಿನ 57ನೇ ಎಸಿಎಂಎಂ ನ್ಯಾಯಾಲಯದಲ್ಲಿ ಟ್ರಯಲ್ ನಡೀತಾ ಇದ್ದು, ನಿನ್ನೆ ಪ್ರಕರಣದ 7 ಮತ್ತು 8ನೇ ಸಾಕ್ಷಿಯಾದ ರೇಣುಕಾಸ್ವಾಮಿ ಅವರ ತಂದೆ ಕಾಶಿನಾಥಯ್ಯ ಹಾಗೂ ಶಿವನಗೌಡರ್ ಅವರ ತಂದೆ ಹೆಸರು ಹಾಗೂ ಅವರ ತಾಯಿ ರತ್ನಪ್ರಭಾ ಇವರು ನ್ಯಾಯಾಧೀಶರ ಎದುರು ತಮ್ಮ ಹೇಳಿಕೆಗಳನ್ನು ದಾಖಲಿಸಿದ್ದಾರೆ. ಇವತ್ತು 2ನೇ ದಿನದ ಟ್ರಯಲ್ ನಡೆಯಲಿದ್ದು, ಡಿ ಗ್ಯಾಂಗ್ಗೆ ಡವಡವ ಶುರುವಾಗಿದೆ. ಕೊಲೆ ಮಾಡಿದ್ದು ಸಾಬೀತಾದರೆ ದರ್ಶನ್ ಟೀಮ್ಗೆ ಜೀವಾವಧಿ ಶಿಕ್ಷೆಯಾದರೂ ಆಶ್ಚರ್ಯ ಇಲ್ಲ. ದರ್ಶನ್ ಪ್ರಕರಣದಲ್ಲಿ ನಿನ್ನೆ ಎಲ್ಲಾ ಸಾಕ್ಷಿಗಳ ಟ್ರಯಲ್ ಅನ್ನ ನಡೆಸಲಾಯಿತು. ಏನೇನು ಇವರು ಎವಿಡೆನ್ಸ್ ಗಳನ್ನ ಕಲೆ ಹಾಕಿದ್ರು ಆ ಎವಿಡೆನ್ಸ್ ಗಳನ್ನ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡೋದ್ರ ಜೊತೆಗೆ ಆ ಎವಿಡೆನ್ಸ್ಗಳ ಆ ಕೇಸ್ನಲ್ಲಿ ಯಾವ ರೀತಿ ಸಾಕ್ಷಿ ಅನ್ನೋದ್ರ ಬಗ್ಗೆ ಇವರು ಮಾಹಿತಿಯನ್ನ ಕೋರ್ಟ್ಗೆ ನೀಡಿದ್ದಾರೆ. ಮತ್ತೆ ಪೊಲೀಸರು ಸಂಪೂರ್ಣವಾಗಿ ಈ ಪ್ರಕರಣದಲ್ಲಿ ಇಂಥ ಸಾಕ್ಷಿ ಏನು ಎತ್ತ ಅನ್ನೋದ್ರ ಬಗ್ಗೆಯೂ ಕೂಡ ಡೀಟೇಲ್ ಮಾಹಿತಿ ನೀಡಿದ್ದಾರೆ. ಇನ್ನು ರೇಣುಕಾಸ್ವಾಮಿ ಅವರ ತಂದೆ ಮತ್ತು ತಾಯಿ ಕೂಡ ನಿನ್ನೆ ಕೋರ್ಟ್ಗೆ ಹಾಜರಾದ್ರು. ಅವರು ಕೂಡ ತಮ್ಮ ಸ್ಟೇಟ್ಮೆಂಟ್ಗಳನ್ನು ದಾಖಲಿಸಿದ್ದಾರೆ. ಇವತ್ತು 2ನೇ ದಿನದ ಟ್ರಯಲ್ ಕೂಡ ಇರುತ್ತೆ. ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಆರೋಪಿಗಳ ಟ್ರಯಲ್ ನಿನ್ನೆಯಿಂದ ಆರಂಭವಾಗಿದೆ. ಬೆಂಗಳೂರಿನ 57ನೇ ಎಸಿಎಂಎಂ ನ್ಯಾಯಾಲಯದಲ್ಲಿ ಟ್ರಯಲ್ ನಡೀತಾ ಇದ್ದು, ನಿನ್ನೆ ಪ್ರಕರಣದ 7 ಮತ್ತು 8ನೇ ಸಾಕ್ಷಿಯಾದ ರೇಣುಕಾಸ್ವಾಮಿ ಅವರ ತಂದೆ ಕಾಶಿನಾಥಯ್ಯ ಹಾಗೂ ಶಿವನಗೌಡರ್ ಅವರ ತಂದೆ ಹೆಸರು ಹಾಗೂ ಅವರ ತಾಯಿ ರತ್ನಪ್ರಭಾ ಇವರು ನ್ಯಾಯಾಧೀಶರ ಎದುರು ತಮ್ಮ ಹೇಳಿಕೆಗಳನ್ನು ದಾಖಲಿಸಿದ್ದಾರೆ. ಇವತ್ತು 2ನೇ ದಿನದ ಟ್ರಯಲ್ ನಡೆಯಲಿದ್ದು, ಡಿ ಗ್ಯಾಂಗ್ಗೆ ಡವಡವ ಶುರುವಾಗಿದೆ. ಕೊಲೆ ಮಾಡಿದ್ದು ಸಾಬೀತಾದರೆ ದರ್ಶನ್ ಟೀಮ್ಗೆ ಜೀವಾವಧಿ ಶಿಕ್ಷೆಯಾದರೂ ಆಶ್ಚರ್ಯ ಇಲ್ಲ. ದರ್ಶನ್ ಪ್ರಕರಣದಲ್ಲಿ ನಿನ್ನೆ ಎಲ್ಲಾ ಸಾಕ್ಷಿಗಳ ಟ್ರಯಲ್ ಅನ್ನ ನಡೆಸಲಾಯಿತು. ಏನೇನು ಇವರು ಎವಿಡೆನ್ಸ್ ಗಳನ್ನ ಕಲೆ ಹಾಕಿದ್ರು ಆ ಎವಿಡೆನ್ಸ್ ಗಳನ್ನ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡೋದ್ರ ಜೊತೆಗೆ ಆ ಎವಿಡೆನ್ಸ್ಗಳ ಆ ಕೇಸ್ನಲ್ಲಿ ಯಾವ ರೀತಿ ಸಾಕ್ಷಿ ಅನ್ನೋದ್ರ ಬಗ್ಗೆ ಇವರು ಮಾಹಿತಿಯನ್ನ ಕೋರ್ಟ್ಗೆ ನೀಡಿದ್ದಾರೆ. ಮತ್ತೆ ಪೊಲೀಸರು ಸಂಪೂರ್ಣವಾಗಿ ಈ ಪ್ರಕರಣದಲ್ಲಿ ಇಂಥ ಸಾಕ್ಷಿ ಏನು ಎತ್ತ ಅನ್ನೋದ್ರ ಬಗ್ಗೆಯೂ ಕೂಡ ಡೀಟೇಲ್ ಮಾಹಿತಿ ನೀಡಿದ್ದಾರೆ. ಇನ್ನು ರೇಣುಕಾಸ್ವಾಮಿ ಅವರ ತಂದೆ ಮತ್ತು ತಾಯಿ ಕೂಡ ನಿನ್ನೆ ಕೋರ್ಟ್ಗೆ ಹಾಜರಾದ್ರು. ಅವರು ಕೂಡ ತಮ್ಮ ಸ್ಟೇಟ್ಮೆಂಟ್ಗಳನ್ನು ದಾಖಲಿಸಿದ್ದಾರೆ. ಇವತ್ತು 2ನೇ ದಿನದ ಟ್ರಯಲ್ ಕೂಡ ಇರುತ್ತೆ.